ಆಧುನಿಕ ಮಾರುಕಟ್ಟೆಯತ್ತ ಎಲ್ಲ ರೈತರ ದೃಷ್ಟಿ ನೆಟ್ಟಿದೆ. ಸರ್ಕಾರಿ ಎಪಿಎಂಸಿ ಮಾರುಕಟ್ಟೆಗೆ ಸೆಡ್ ಹೊಡೆದು ನಿಂತಿರುವ ಮಾರುಕಟ್ಟೆ ದೇಶದಲ್ಲಿಯೇ ಮಾದರಿ ಮಾರುಕಟ್ಟೆಯಾಗಿರುವುದರಲ್ಲಿ ಎರಡು ಮಾತಿಲ್ಲ. ದಲ್ಲಾಳಿ ಹಾವಳಿ ಮುಕ್ತ ಮಾಡರ್ನ್ ಮಾರುಕಟ್ಟೆ 6 ಎಕರೆ ಪ್ರದೇಶದಲ್ಲಿ ನಿರ್ಮಾಣಗೊಂಡಿದೆ. 25 ಮಳಿಗೆಗಳು, ಆನ್ಲೈನ್ ಸೌಲಭ್ಯ. MG6 ಎಂದು ನಾಮಾಂಕಿತಗೊಂಡಿರುವ ಮಾರುಕಟ್ಟೆ ರೈತರ ಸೇವೆಗೆ ಸಿದ್ಧವಾಗಿದೆ. ಈ ಮಾರುಕಟ್ಟೆ ಸುಮಾರು 6 ಎಕರೆ ಪ್ರದೇಶದಲ್ಲಿ ವ್ಯಾಪಿಸಿದ್ದು 25 ಮಳಿಗೆಗಳಿವೆ. ಇದರಲ್ಲಿ 22 ಮಳಿಗೆಗಳು ಈಗಾಗಲೇ ವರ್ತಕರಿಂದ ತುಂಬಿದೆ. ರೈತರಿಗೊಂದು ಖಾತೆ, ಎಟಿಎಂ ಸೌಲಭ್ಯ, ಮೊಬೈಲ್ ಮಾಹಿತಿ. ವಿಶಾಲವಾದ ಮಾರುಕಟ್ಟೆ, ಮಳೆ ಬಿಸಿಲಿನಿಂದ ತರಕಾರಿಗೆ ರಕ್ಷಣೆ. 2,000 ನೌಕರರಿಗೆ ದಿನನಿತ್ಯ ಕೆಲಸ. ಈಗಾಗಲೇ 40 ಮಂದಿಗೆ ಕಂಪ್ಯೂಟರ್ ತರಬೇತಿ ನೀಡಲಾಗಿದೆ. ಮಾರುಕಟ್ಟೆ ಸಹಾಯಕರಾಗಿ ಸುಮಾರು 2,000 ಸಿಬ್ಬಂದಿ ನೇಮಕಗೊಂಡಿದ್ದಾರೆ. ವಿಶಾಲವಾದ ಪ್ರಾಂಗಣ, ವಾಹನ ಓಡಾಟಕ್ಕೆ ವಿಶಾಲ ರಸ್ತೆ, ಭಾರಿ ಮಳೆ ಬಿಸಿಲಿನಿಂದ ತರಕಾರಿಗೆ ತೊಂದರೆಯಾಗದಂತೆ ಸುಸಜ್ಜಿತವಾದ ಚಾವಣಿ ನಿರ್ಮಾಣ ವ್ಯವಸ್ಥೆ ಇದೆ. ರೈತರು ಉಳಿದುಕೊಳ್ಳಲು ವಸತಿ ಗೃಹಗಳು, ಹೋಟೆಲ್ ನಿರ್ಮಾಣಕ್ಕೆ, ಬ್ಯಾಂಕ್ ಸ್ಥಾಪನೆಗೆ ಎಲ್ಲ ರೀತಿಯಲ್ಲೂ ವ್ಯವಸ್ಥೆ ಮಾಡಲಾಗಿದೆ. ವರ್ತರಿಗೆ ಯಾವ ಥರ ಉಪಯೋಗ, ರೈತರಿಗೆ ಯಾವ ಥರ ಉಪಯೋಗ ಅಂದರೆ ಇಲ್ಲೇನಾಗ್ತದಂದರೆ ಇವಾಗ ಮಳೆಗೆ ನೆನೆಯಲ್ಲ, ಬಿಸಿಲಿಗೆ ಒಣಗಲ್ಲ, ವೇಸ್ಟೇಜ್ ಬರಲ್ಲ ಅವ್ರಿಗೆ. ಅದೊಂದು ಮತ್ತು ಗಾಡಿ ನಾವೇ ಕಳಿಸ್ತೀವಿ ರೈತರಿಗೆ, ತೋಟದ ಹತ್ರ ಕಳಿಸ್ತೀವಿ. ಅಲ್ಲೇ ಬಂದು ಕ್ಲೀನಾಗಿ ಅದು ಹಾರ್ವೆಸ್ಟಿಂಗ್ ಮಾಡಿಕೊಂಡು ತರ್ತಾರೆ. ವ್ಯಾಪಾರಸ್ಥರಿಗೂ ಅಷ್ಟೇ, ಇಲ್ಲಿ ಅವ್ರಿಗೆ ಗ್ರೇಡಿಂಗ್ ಆಗ್ಬೋದು, ಇನ್ನೊಂದು ಆಗ್ಬೋದು, ಎಲ್ಲ ಕ್ವಾಲಿಟಿ ಬರ್ತದೆ. ಒಳ್ಳೆ ಪ್ಯಾಕಿಂಗ್ ಮಾಡ್ಕೊಳ್ತಾರೆ, ಒಳ್ಳೆ ಗ್ರೇಡಿಂಗ್ ಮಾಡ್ಕೊಳ್ತಾರೆ, ಅವ್ರಿಗೂ ಒಳ್ಳೆಯದಾಗ್ತದೆ ಇಲ್ಲಿ. ವಿಶೇಷವಾಗಿ ರೈತರು ತರುವ ತರಕಾರಿ ಯಾವುದೇ ರೀತಿಯಲ್ಲೂ ಕೆಡದಂತೆ, ನಷ್ಟವಾಗದಂತೆ ವ್ಯವಸ್ಥೆ ಇದೆ. ಮಾರಾಟ ಬೆಲೆಯ ಹಣವು ನೇರವಾಗಿ ರೈತರ ಖಾತೆಗೆ ಜಮಾ ಮಾಡುವ ರೀತಿಯಲ್ಲಿ ಸೌಕರ್ಯವನ್ನ ಕಲ್ಪಿಸಲಾಗಿದೆ. ಅಷ್ಟೇ ಅಲ್ಲ, ರೈತರ ತೋಟಗಳಿಗೆ ಹೋಗಿ ಹಣ್ಣು, ತರಕಾರಿ ತರಲು ಸುಮಾರು 200 ವಾಹನಗಳನ್ನು ನಿಯೋಜಿಸಿದೆ. ರೈತರು ಹಣಕ್ಕಾಗಿ ಕಾಯುವ ಅಗತ್ಯವಿಲ್ಲ, ಸಮಯ ವ್ಯಯ ಮಾಡಬೇಕಿಲ್ಲ. ಬಹು ಉಪಯೋಗಿ ಖಾಸಗಿ ಮಾರುಕಟ್ಟೆಯ ಸೌಕರ್ಯಕ್ಕೆ ರೈತರು ಮನ ಸೋತಿದ್ದಾರೆ. ಅಲ್ಲದೆ ಸರ್ಕಾರಿ ಮಾರುಕಟ್ಟೆಯಲ್ಲಿನ ಸಮಸ್ಯೆಯನ್ನ ನೀಗಿ ನಿರ್ಮಾಣಗೊಂಡಿರುವ ಮಾರುಕಟ್ಟೆ ಆಧುನಿಕ ರೀತಿಯ ಎಲ್ಲ ಸೌಕರ್ಯ ಹೊಂದಿದೆ. ಈ ಮಾರುಕಟ್ಟೆ ಬಗ್ಗೆ ಸದ್ಯಕ್ಕೆ ಜಿಲ್ಲೆಯಲ್ಲೆಲ್ಲ ಮಾತು. ಮಾರುಕಟ್ಟೆ ಆರಂಭಕ್ಕಾಗಿ ರೈತರು ಎದುರು ನೋಡುತ್ತಿದ್ದಾರೆ. ನಾನು ಸುಮಾರು ಒಂದು 20 ವರ್ಷದಿಂದ ಟೊಮಾಟೊ ಬೆಳೀತಾ ಇದ್ದೀನಿ. ಇದೇ ನಮ್ಮ ಒಡ್ಡಪಲ್ಲಿ ಮಾರ್ಕೆಟ್ಗೆ ಈ ಬಿದಿರು ಗಂಪೆಗಳಲ್ಲಿ ತೊಗೊಂಬರ್ತಾ ಇದ್ವಿ. ಆವಾಗಿಂದನೂ ಸಹ ನಾವು ಒಡ್ಡಪಲ್ಲಿ ಮಾರ್ಕೆಟ್ಗೆ ಟೊಮಾಟೊ ತೊಗೊಂಬಂದು ಬಸ್ ಮೇಲೆ ತೊಗೊಂಬಂದು ನಾನಾ ಕಷ್ಟಗಳು ಬಿದ್ದು ತೊಗೊಂಬರ್ತಾಯಿದ್ವಿ ಒಡ್ಡಪಲ್ಲಿಗೆ. ಅಲ್ಲಿ ಆವಾಗ ದಲ್ಲಾಳಿಗಳು ಯಾವ ಥರ ವ್ಯಾಪಾರ ಮಾಡ್ತಾಯಿದ್ರು ಏನೋ ನಮ್ಗೆ ಗೊತ್ತಾಯ್ತದೆ. ಆಕ್ಷನ್ ಆಗ್ತಾಯಿದ್ರು, ಏನೋ ಹಂಗೆ ಪಟ್ಟಿಗಳು ಕೊಡ್ತಾಯಿದ್ರು, ತೊಗೊಂಡು ಹೋಗ್ಬಿಡ್ತಾಯಿದ್ವಿ. ಇದೇ ಒಂದು 20 ವರ್ಷದಿಂದನೂ ಇದೇ ಇದೆ. ಅಲ್ಲಿ ರೈತರಿಗೆ ಬಂದರೂ ಯಾವುದೇ ತರಹ ಒಂದು ಅನುಕೂಲಗಳಿಲ್ಲ. ಅಲ್ಲಿ ದಲ್ಲಾಳಿಗಳು ಹೇಳಿದ್ದೇ ಕೇಳಬೇಕು, ಅಲ್ಲಿ ಇರೋರು ಏನು ಮಾಡಿದ್ರೆ ಅದನ್ನೇ ಇದು ಮಾಡೋಕ್ಕಂಥ ಪರಿಸ್ಥಿತಿ. ಈ ಒಂದು ಸಂದರ್ಭದಲ್ಲಿ MG6 ಹೋಲ್ಸೇಲ್ ಮಾರ್ಕೆಟ್ ಅಂತ ಗೋಪಾಲ್ ಅವರು ಮಾಡ್ತಾ ಇದ್ದಾರೆ. ಜನಗಳಿಗೆ ಜಾಸ್ತಿ ಅನುಕೂಲ ಆಗುತ್ತೆ. ಒಟ್ನಲ್ಲಿ ಈ ಮಾರುಕಟ್ಟೆ ರಾಜ್ಯದಲ್ಲಿ ಒಂದು ಕ್ರಾಂತಿ ಹುಟ್ಟು ಹಾಕೋದ್ರಲ್ಲಿ ಅನುಮಾನವಿಲ್ಲ. ಇದರ ಯಶಸ್ಸಿನ ಆಧಾರದಲ್ಲಿ ರಾಜ್ಯದ ಇತರೆ ಭಾಗಗಳಲ್ಲೂ ಕೂಡ ಇಂತಹದ್ದೇ ಮಾರುಕಟ್ಟೆ ತಲೆ ಎತ್ತಿ ನಿಂತರೆ ಅಚ್ಚರಿಯಿಲ್ಲ. ದುಬಾರಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವ ಖಾಸಗಿ ಮಾರುಕಟ್ಟೆಯಲ್ಲಿ ಇಲ್ಲಿ ರೈತರಿಗೆ ಬಹಳ ಅನುಕೂಲ ಇದೆ. ಇಲ್ಲಿ ಮಾಡರ್ನ್ ಆಗಿ ಇದ್ರೂ ಸಹ ಇಲ್ಲಿನ ರೈತರಿಗೂ ಮತ್ತು ವರ್ತಕರಿಗೆ, ಇತರ ಎಲ್ಲರಿಗೂ ಸಹ ತುಂಬ ಅನುಕೂಲವಾಗಿರೋದ್ರಿಂದ ಎಲ್ಲರೂ ಸಹ ಈ ಒಂದು ಮಾಡರ್ನ್ನ ಒಂದು ಮಾರ್ಕೆಟಿಗೆ ಕಡೆ ಒಲವು ಜಾಸ್ತಿ ತೋರಿಸ್ತಾ ಇದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ರೈತರು, ಇತರ ವರ್ತಕರು ಯಾವ ರೀತಿ ಇದಕ್ಕೆ ಸ್ಪಂದಿಸ್ತಾರೆ ಎಂಬುದು ಕಾದು ನೋಡಬೇಕಾಗಿದೆ. ಕೋಲಾರದಿಂದ ಕ್ಯಾಮರಾಮನ್ ಶ್ರೀನಿವಾಸ್ ಜೊತೆ ಡಿ.ಎನ್. ಲಕ್ಷ್ಮೀಪತಿ, ಸುವರ್ಣ ನ್ಯೂಸ್, ಕೋಲಾರ.
ರೈತರ ಪಾಲಿಗೆ ಒಟ್ನಲ್ಲಿ ಸಂತಸದ ಸುದ್ದಿ. ಗ್ರಾಹಕರು, ರೈತರು, ದಲ್ಲಾಳಿಗಳಿಂದ ಬಚಾವಾಗೋದಕ್ಕೆ ಈ ಮಾರುಕಟ್ಟೆ ನೆರವಾಗುತ್ತೆ. ಇನ್ನಾದರೂ ಈ ಭೂಮಿಯಲ್ಲಿ ಬಸವಳಿದ ರೈತ ನೆಮ್ಮದಿಯ ನಿಟ್ಟುಸಿರು ಬಿಡಬಹುದು. ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.